ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೈ ಪ್ರೋಟೀನ್ ಇರುವಂತಹ ಒಂದು ಲಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಯೂಸ್ಫುಲ್ ಇರುತ್ತೆ. ಇದರಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಈ ವಿಡಿಯೋ ಫುಲ್ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋ ಎಂಡ್ವರೆಗೂ ನೋಡಿ. ಫುಲ್ ವಿಡಿಯೋ ನೋಡಿದ್ರೇ ಅರ್ಥ ಆಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ತಿಂದು ನೀವು ಎಸೆಯುವಂತಹ ಹಲಸಿನ ಹಣ್ಣು ಬೀಜ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಹೈ ಪ್ರೋಟೀನ್ ಇದೆ ಇದರಲ್ಲಿ. ಸೊ ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಈ ಹಲಸಿನ ಹಣ್ಣು ಬೀಜಗಳು. ಸೊ ಇದನ್ನು ನೀವು ಈ ರೀತಿ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ನಿಮಗೂ ಕೂಡ ತುಂಬಾ ಒಳ್ಳೆಯದು. ಬೋನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ ಈ ಹಣ್ಣಿನ ಬೀಜಗಳು ನಾವು ರೆಸಿಪಿಯಾಗಿ ತಿನ್ನೋದ್ರಿಂದ. ಅಥವಾ ಹಾಗೆ ನೀವು ತಿನ್ನೋದು ಅಭ್ಯಾಸ ಇರುತ್ತೆ ಕೆಲವೊಬ್ಬರಿಗೆ, ಸುಟ್ಬಿಟ್ಟು ತಿನ್ನೋದು. ಹಳ್ಳಿಗಳಲ್ಲೆಲ್ಲ ಸುಟ್ಟುಬಿಟ್ಟು ಇದು ಹುರಿದ್ಬಿಟ್ಟು ತಿಂತಾರೆ. ಅವ್ರಿಗೆ ಎಷ್ಟು ಶಕ್ತಿ, ಹಾಗೆ ಕಾಲು ಕೈಗಳೆಲ್ಲ ತುಂಬಾ ಸ್ಟ್ರಾಂಗ್ ಇರುತ್ತೆ, ಬೋನ್ಸ್ ಎಲ್ಲ. ಸೊ ನೀವು ಕೂಡ ಮಕ್ಳಿಗೊಂದು ಒಳ್ಳೆ ಹೆಲ್ತಿ ಫುಡ್ ಮಾಡಿಕೊಡ್ಬೇಕು ರೆಸಿಪಿ ಅಂದರೆ ಈ ರೀತಿ ಮಾಡಿಕೊಡಿ. ಹೈ ಪ್ರೋಟೀನು ಲಡ್ಡುಗಳನ್ನ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ತೊಗೊಂಡಿದ್ದೀನಿ ನಾನು. ಒಂದು 2 ದಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ನಾನು ಈಗ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಚಿಪ್ಪಷ್ಟು ಒಣಕೊಬ್ಬರಿನ ತೊಗೊಂಡಿದ್ದೀನಿ, ಒಣಕೊಬ್ಬರಿ ಕೂಡ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಉಂಡೆ ಬೆಲ್ಲ ಬೇಕಾಗುತ್ತೆ. ಹಾಗೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ, ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಬಿಸಿ ಆಗಲಿ. ಹಾಗೆ ನಾವು ಫಸ್ಟ್ ಹಲಸಿನ ಬೀಜಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಲೈಟ್ ಆಗಲ್ಲ, ಫುಲ್ಲು ಮೇಲೆ ಇರೋ ಸಿಪ್ಪೆ ಎಲ್ಲ ಫುಲ್ ಬ್ಲ್ಯಾಕ್ ಆಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಇದು ರೋಸ್ಟ್ ಆಗಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಸೈಡ್ 5 ನಿಮಿಷ ಬಿಟ್ಕೊಳ್ತಾ ಬಂದರೂ ಕೂಡ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಕಬ್ಬಿಣದ ತವ ಇದ್ರೂ ಹಂಚು ಥರ ಇರುತ್ತಲ್ವ, ಸೊ ಅದರಲ್ಲೂ ಕೂಡ ನೀವು ಬಿಸಿ ಮಾಡ್ಕೋಬೋದು. ನಾನು ಇದರಲ್ಲೇ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಲಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಇದು ಖರ್ಜೂರ ಹಾಗೆ ಬಾದಾಮ್ ಕೂಡ ತೊಗೊಂಡಿದ್ದೀನಿ. ನೋಡಿ, ಲೈಟಾಗಿ ಇದು ಕಲರ್ ಕೂಡ ಚೇಂಜ್ ಆಗ್ತಿದೆ, ಚೆನ್ನಾಗಿ ಇದಾಗ್ತಾ ಇದೆ. ಹೀಗೇನೆ ನಾವು ಆಗಾಗ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ನೋಡ್ಕೋತಾ ಇರಿ ಫ್ರೆಂಡ್ಸ್. ಯಾಕೆ ಅಂದರೆ ನೋಡಿ, ಬ್ಲಾಸ್ಟ್ ಆದಂಗೆ ಆಗುತ್ತೆ. ಕೆಲವೊಂದು ಓಪನ್ ಆಯಿತು ಅಂದರೆ ಒಳ್ಳೆ ಬ್ಲಾಸ್ಟ್ ಆಗೋ ರೀತಿ ಬಾಂಬ್ ಥರ ಬ್ಲಾಸ್ಟ್ ಆಗುತ್ತೆ. ಕೆಲವೊಂದು ಟೈಮು ಅದನ್ನು ಆಗಾಗ ಅದಕ್ಕೆ ತಿರುಗಿಸ್ತಾ ಇರಬೇಕು. ಕೆಲವೊಂದು ಟೈಮು ನೀವು ಹಾಗೆ ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಒಂದೊಂದು ನೋಡಿ ಯಾವ ಥರ ಸಿಡಿದ್ಬಿಟ್ಟಿದೆ, ಫುಲ್ಲು ಸಿಡಿದು ಹೋಗುತ್ತೆ ಕೆಲವೊಂದು. ಸೊ ಇದಿಷ್ಟು ಈಗ ಆಗಿದೆ. ಈಗ ತೆಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಅದೇ ಪ್ಯಾನ್ನ ಇಟ್ಬಿಟ್ಟು ನಾನು ಮತ್ತೆ ಸ್ವಲ್ಪ ನೋಡಿ ಶೇಂಗಾ ಬೀಜ ಹುರ್ಕೋತಾ ಇದ್ದೀನಿ. ಅದು ಬ್ಲಾಸ್ಟ್ ಆಗಿರೋ ಫೋರ್ಸ್ಗೆ ನೋಡಿ ಇದ್ರ ಒಳಗಡೆ ಇರೋದೆಲ್ಲ ಆಚೆನೆ ಬಂದುಬಿಡ್ತು. ಅಷ್ಟೊಂದು ರೀತಿ ಸೌಂಡೇ ಬರುತ್ತೆ. ಸೊ ಇದು ತಣ್ಣಗಾಗೋದಕ್ಕೆ ಬಿಟ್ಟು ಮತ್ತೆ ಸಿಪ್ಪೆ ತೆಕ್ಕೊಳ್ಳೋಣ. ಈಗ ಇದು ಕೂಡ ಸ್ವಲ್ಪ ಕಲರ್ ಚೆನ್ನಾಗಿ ಬರೋ ಥರ ಹುರ್ಕೋಬೇಕಾಗತ್ತೆ. ನೋಡಿ, ಇದು ಕೂಡ ಚಿಟಪಟ ಅಂತ ಬರ್ತಿದೆ. ಇದು ನಾಟಿದು ಹಾಗೆ ಹೈಬ್ರಿಡ್ ಎರಡೂ ಹಾಕಿದ್ದೀನಿ. ಹಾಗಾಗಿ ಚಿಕ್ಕದು ದೊಡ್ಡದು ಇದೆ ಇದರಲ್ಲಿ. ನೋಡಿ, ಇದು ಬೆಳೆದಿರೋ ಅಂಥದ್ದು, ಇದು ಶಾಪಲ್ಲಿ ತಂದಿರೋ ಅಂಥದ್ದು ದಪ್ಪ ಇರೋ ಕಾಳುಗಳು. ಈಗ ಇದು ಕೂಡ ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಕ್ಕೊಳ್ಳೋಣ. ಹಾಗೆ ಇಲ್ಲಿ ಸ್ವಲ್ಪ ಬಾದಾಮ್ ಕೂಡ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಡ್ರೈ ಖರ್ಜೂರ ಕೂಡ ರೋಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಯಾಕೆಂದರೆ ಇದೆಲ್ಲ ನಾನು ತೊಳೆದು ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ತೊಳೆದಿಡೋದ್ರಿಂದ ಅದರಲ್ಲಿರುವಂತಹ ಡೆಸ್ಟ್ ಕೂಡ ಹೋಗ್ಬಿಡುತ್ತೆ. ಖರ್ಜೂರದ ಮೇಲೆಲ್ಲ ಸ್ವಲ್ಪ ಡೆಸ್ಟ್ ಥರ ಇರುತ್ತೆ, ನೋಡದೆ ಹಾಗೆ ತಿಂದುಬಿಡ್ತೀವಿ. ಸ್ವಲ್ಪ ನೀರಲ್ಲಿ ಹಾಕಿ ತೆಗೆದು ನೋಡಿ ಎಷ್ಟು ಗಲೀಜಿರುತ್ತೆ ಅಂತ ಹೇಳಿ. ಸೊ ಇದು ಜಸ್ಟ್ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದು ನಾವು ಒಂದು 2-3 ಮಂತ್ಸ್ ಆದರೂ ಇಟ್ಕೋಬೋದು ಸ್ಟೋರ್ ಮಾಡಿ ಆಚೆನೆ. ಎಲ್ಲದನ್ನು ರೋಸ್ಟ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ. ಇಲ್ಲ ಅಂದರೆ ಸ್ವಲ್ಪ ಬೇಗನೆ ಖಾಲಿ ಮಾಡಬೇಕಾಗತ್ತೆ. ಹಾಗೆ ಇದರಲ್ಲೇ ನಾನು ಸ್ವಲ್ಪ ಒಣಕೊಬ್ಬರಿ ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಹೋಳಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನಾನಿಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ಏನಿಲ್ಲ.
ಸ್ವಲ್ಪ ನಮಗೆ ಕಲರ್ ಬಂದರೆ ಸಾಕಾಗುತ್ತೆ. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಈ ಜಾಯಿಂಟ್ ಪೇನು ಎಲ್ಲ ತುಂಬಾ ಇರುತ್ತೆ. ಸೊ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಬೋನ್ಸ್ಗೆ ಶಕ್ತಿ ಕೂಡ ಇರುತ್ತೆ. ಆಗಾಗ ದಿನಕ್ಕೆ ಒಂದೊಂದು ಉಂಡೆ ತಿಂದರೆ ಸಾಕಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ನೋಡೋಣ, ಈಗ ಇದು ಕೂಡ ರೆಡಿಯಾಗಿದೆ. ಸಾಕು, ತುಂಬ ಸೀದು ಹೋಗೋ ಥರ ಫ್ರೈ ಮಾಡ್ಕೊಬಾರ್ದು, ಜಸ್ಟ್ ಸುಮ್ಮನೆ ಹಾಗೆ ಬೆಚ್ಚಗೆ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕಲರ್ ಬರೋ ಥರ. ಈಗ ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು, ನಿಮ್ಮ ಹತ್ರ ಯಾವುದಿದೆಯೋ ನೋಡಿ ಸೇರಿಸ್ಕೊಳ್ಳಿ. ನಮಗೆ ಬಿಳಿ ಎಳ್ಳಲ್ಲಿ ತುಂಬಾ ಒಳ್ಳೆ ಗುಣಗಳಿರುತ್ತೆ ಜಾಯಿಂಟ್ ಪೇನ್ಗೆಲ್ಲ. ನೀವು ಇದನ್ನು ಪೌಡರ್ ಮಾಡಿ ಇಟ್ಕೊಂಡು ಡೈಲಿ ನೀವು ಬೆಳಗ್ಗೆ ಹಾಲಲ್ಲಿ ಹಾಕಿ ಕುಡಿದ್ರೆ, ಗಟ್ಟಿ ಹಾಲಲ್ಲಿ ಒಂದು ಸ್ಪೂನನ್ನು ಬೆರೆಸಿ ನೀವು ಕುಡಿಯೋದ್ರಿಂದ ನಿಮ್ಮ ಮಂಡಿ ನೋವೆಲ್ಲ ಹೋಗುತ್ತೆ. ಇದನ್ನು ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಕಡಾಯಿ ಸ್ವಲ್ಪ ನಮಗೆ ಪ್ಯಾನ್ ಸ್ವಲ್ಪ ಬಿಸಿ ಇರುತ್ತಲ್ವ, ಚಿಟಪಟ ಅಂತ ಸೌಂಡ್ ಬರುತ್ತೆ. ಇದನ್ನು ಆಫ್ ಮಾಡ್ಕೊಂಡು ಈಗ ತೆಕ್ಕೊಂಬಿಡೋಣ, ಸಾಕು. ಹಾಗೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಹಾಗೆ ಎತ್ತಿಟ್ಕೊಳ್ಳೋಣ. ಇದು ಬೇಕು, ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಇದು ಯಾವ ಏನಕ್ಕೆ ಅಂತ ಹೇಳಿ. ಸೊ ಓಕೆ, ಅರ್ಧ ಬೌಲಷ್ಟು ಬಿಸಿ ಮಾಡ್ಕೊಂಡಿರೋದನ್ನು ಪೌಡರ್ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ಳೋಣ. ಇದೇನು ಒಂದು ಸೆಕೆಂಡ್ಗೆ ಸಾಕು, ಚಟಪಟ ಅಂದ್ಬಿಡುತ್ತೆ. ಬಿಳಿ ಎಳ್ಳಲ್ಲಿ ಆಗಲಿ, ಬೆಲ್ಲ ಆಗಲಿ ಪೀನಟ್ಸು ಅಂದರೆ ಶೇಂಗಾ ಬೀಜ, ಒಣಕೊಬ್ಬರಿ ಇವೆಲ್ಲವೂ ತುಂಬಾ ಒಳ್ಳೆಯದು, ನಮ್ಮ ಬಾಡಿಯಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ. ಹೈ ಪ್ರೋಟೀನ್ ಅಂತ ಹೇಳಿರೋದು ಅದಕ್ಕೇ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಇದನ್ನು ಕೂಡ ತೆಕ್ಕೊಳ್ಳೋಣ. ಇಲ್ಲಿ ಮತ್ತೆ ಒಣಕೊಬ್ಬರಿ ತುರಿ, ಇದು ಅಂದರೆ ಜಸ್ಟ್ ನಾನು ತುರಿದಿಟ್ಕೊಂಡಿರೋವಂಥ ಒಣಕೊಬ್ಬರಿ ಇದು ಜಸ್ಟ್ ಲೈಟಾಗಿ ನಾನು ಸ್ವಲ್ಪ ಬಾಡಿಸ್ತಾ ಇದ್ದೀನಿ, ತುಂಬ ಅಲ್ಲ. ನಾನು ಅಂದರೆ 1-2 ದಿನ 3 ದಿನಕ್ಕೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ತಿಂದು ಆಮೇಲೆ ಹಾಳಾದಾಗ ಬಿಸಾಕೋದಕ್ಕೆ ಮಾಡ್ತಾಯಿಲ್ಲ. ಸ್ವಲ್ಪ ದಿನ ಆದರೂ ಸ್ಟೋರ್ ಮಾಡ್ಬೋದು. ಮಕ್ಕಳು ಡೈಲಿ ಒಂದೊಂದು ತಿನ್ನಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಎಲ್ಲದನ್ನು ಫ್ರೈ ಮಾಡಿಕೊಂಡೇ ಮಾಡ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಲೈಟಾಗಿ ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಏನು ಜಾಸ್ತಿ ಬೇಡ, ಒಂದು 2 ಸ್ಪೂನಷ್ಟು ಈ ರೀತಿ ಅಷ್ಟೇ, ಜಸ್ಟ್ ಇಷ್ಟು. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ತೆಕ್ಕೊಂಬಿಡೋಣ. ನೋಡಿ ಕಲರ್ ಕೂಡ ಚೇಂಜ್ ಆಯಿತು. ಇದನ್ನು ಒಂದು ಬೌಲ್ಗೆ ತೆಕ್ಕೊಂಬಿಡೋಣ. ಈಗ ಇದನ್ನು ನೋಡಿ ತಣ್ಣಗಾಗಿದೆ. ಇದನ್ನು ಲೈಟಾಗಿ ನಾವು ಇದೇ ರೀತಿ ಇದು ಮಾಡಿದ್ರೆ ಸಾಕು, ಸಿಪ್ಪೆ ಬಂದುಬಿಡುತ್ತೆ. ನೋಡಿ ಈ ರೀತಿ ಸಿಪ್ಪೆ ಬಂದುಬಿಡುತ್ತೆ. ಆಲ್ರೆಡಿ ಚೆನ್ನಾಗಿ ರೋಸ್ಟ್ ಆಗಿರುತ್ತಲ್ವ, ಹಾಗಾಗಿ ಸಿಪ್ಪೆ ಬಂದುಬಿಡುತ್ತೆ. ಬಟ್ ಆದ್ರೂ ಇದು ಒಳಗಡೆ ಸ್ವಲ್ಪ ಏನಂದರೆ ಹಸಿ ಥರನೇ ಇರುತ್ತೆ. ನೋಡಿ ಫುಲ್ ಇದು ಒಣಗೋಗಿರೋ ಥರ ಆಗಿರಲ್ಲ, ಹಸಿ ಥರ ಇರುತ್ತೆ. ಸೊ ಇದನ್ನು ಸಪ್ರೇಟಾಗಿ ಈ ಥರ ಬಿಡಿಸಿಟ್ಕೊಳ್ಳಿ. ನಾವು ಬಿಡಿಸಿಟ್ಕೊಂಡಿರೋ ಅಂಥ ಹಲಸಿನ ಬೀಜ ಫಸ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯಿತು. ಈ ರೀತಿ ಪೌಡರ್ ಥರ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿದೆ. ಇದನ್ನು ಸ್ವಲ್ಪ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಒಳಗಡೆ ಸ್ವಲ್ಪ ಹಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ಅದನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೂ ಕೂಡ 1 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ನಾವು ಫುಲ್ ಇಡೀನ ರೋಸ್ಟ್ ಮಾಡಿದರೂ ಕೂಡ ಅದು ಸ್ವಲ್ಪ ಹಸಿ ಫ್ಲೇವರ್ ಇರುತ್ತೆ. ಸೊ ಹಾಗಾಗಿ ಒಳಗಡೆ ಎಲ್ಲ ನೀಟಾಗಿ ಅಷ್ಟು ಬೆಂದಿರೋದಿಲ್ಲ. ಆ ಕಾರಣಕ್ಕೆ ನಾನು ಮತ್ತೆ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮಕ್ಕಳಿಗಾಗಿ ಮಾಡ್ತಾಯಿದ್ದೀನಲ್ವ, ಸೊ ಮಕ್ಕಳು ದೊಡ್ಡವರೆಲ್ಲರೂ ತಿನ್ಬೋದು. ಆದರೆ ಮಕ್ಕಳನ್ನ ಉದ್ದೇಶದಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಹಾಗಾಗಿ ಹೊಟ್ಟೆಗಿಟ್ಟೆ ನೋವು ಬರಬಾರ್ದು. ಆ ಕಾರಣಕ್ಕೋಸ್ಕರ ನೀವು ಕೂಡ ಅದನ್ನು ಮತ್ತೆ ಒಂದ್ಸಲಿ ರೋಸ್ಟನ್ನು ಮಾಡಿ ನಂತರ ಯೂಸ್ ಮಾಡಬೇಕಾಗತ್ತೆ. ಈಗ ಒಳ್ಳೆ ತುಪ್ಪದ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದರಲ್ಲಿ ಫ್ರೈ ಮಾಡುವಾಗ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ಮೆಲ್ಲು ತುಂಬ ಚೆನ್ನಾಗಿ ಘಮ ಬರ್ತಾ ಇರುತ್ತೆ. ಆ ಮಕ್ಕಳಿಗೆ ಅದು ಫ್ಲೇವರ್ ಸ್ಮೆಲ್ ನೋಡಿನೇ ತಿನ್ನಬೇಕು ಅನಿಸ್ಬೇಕು, ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ
ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಹದವಾಗಿ ನಾವು ಫ್ರೈ ಮಾಡ್ಕೋತಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಕೂಡ ಆಗಿದೆ. ಸೊ ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ತೆಕ್ಕೊಂಬಿಡೋಣ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಈಗ ಇದನ್ನು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಬೌಲ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ ಒಣಕೊಬ್ಬರಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ವಲ್ಲ, ಸೊ ಇದನ್ನೆಲ್ಲ ನಾವು ಸ್ವಲ್ಪ ಪೌಡರ್ ಮಾಡ್ಕೊಂಬರೋಣ. ಈ ಎಳ್ಳನ್ನು, ಬಿಳಿ ಎಳ್ಳು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಯಾಕೆಂದರೆ ಅದೇನು ಅಷ್ಟೊಂದು ಬೇಗ ಸಾಫ್ಟ್ ಆಗುತ್ತೆ, ಲೇಟಾಗೇನು ಆಗಲ್ಲ. ಸೊ ಆ ಕಾರಣಕ್ಕೆ ಅದು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಇದನ್ನಿಷ್ಟು ಸ್ವಲ್ಪ ತರಿ ಆಗಲಿ, ಆಮೇಲೆ ಅದನ್ನು ಹಾಕೋಣ. ಈಗ ನೋಡಿ ಈ ರೀತಿ ಪೌಡರ್ ಆಗಬೇಕು. ನಂತರ ನಾವು ಇದಕ್ಕೆ ನಾವೇನು ಬಿಸಿ ಮಾಡಿಟ್ಕೊಂಡಿದ್ವಿ ಎಳ್ಳನ್ನು, ಇದನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ಒಂದು 3/4 ಕಪ್ಪಷ್ಟು ನಾವು ತಿನ್ನುವಂತಹ ಬೆಲ್ಲ, ಯೂಸ್ ಮಾಡುವಂತಹ ಬೆಲ್ಲ ಸೇರಿಸ್ತಾ ಇದ್ದೀನಿ. ಹಾಗೆ ಇದು ಸ್ವೀಟ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಬೆಲ್ಲದಲ್ಲಿ, ಹಾಗಾಗಿ ನಾನು ಇದನ್ನು 3/4 ಕಪ್ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 1/4 ಕಪ್ಪಷ್ಟು ಆರ್ಗಾನಿಕ್ ಬೆಲ್ಲ ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಮಕ್ಕಳಿಗೆಲ್ಲ ಇದನ್ನೇ ಯೂಸ್ ಮಾಡೋದು, ಆದರೆ ಇದರಲ್ಲಿ ಸ್ವೀಟ್ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಬೆಲ್ಲ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ. ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 5 ಏಲಕ್ಕಿ ತೊಗೊಳ್ಳೋಣ. ಇದನ್ನು ಬಿಡಿಸ್ಬಿಟ್ಟು ಸೇರಿಸ್ಕೊಳ್ಳೋಣ. ಇದನ್ನು ಸಿಪ್ಪೆ ಸಮೇತ ಹಾಕ್ಕೊಳ್ಳೋದು ಬೇಡ. ಇದು ಸಿಪ್ಪೆನ ನೀವು ಯಾವುದಾದ್ರೂ ಟೀಗೂ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ. ನಾನು ಇದನ್ನು ಮಾತ್ರ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಕೂಡ ಮತ್ತೆ ಮಿಕ್ಸಿ ಮಾಡೋಣ. ಈಗ ಇದನ್ನೆಲ್ಲ ನಾನು ರುಬ್ಕೊಂಡು ಬಂದಿದ್ದೀನಿ, ಅಂದರೆ ಇದು ಕೂಡ ಪೌಡರ್ ಆಗಿ ತಗೊಂಡು ಬಂದಿದ್ದೀನಿ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲ ಒಂದು ಬೌಲ್ಗೆ ಸೇರಿಸ್ಕೊಂಬೇಡೋಣ. ಈಗ ನಾವು ಒಣಕೊಬ್ಬರಿನ ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಆಗಲೇ ಎಳ್ಳನ್ನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಲೈಟಾಗಿ ನಾವು ನೀರನ್ನು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಟಬೇಕಾಗತ್ತೆ. ಈಗ ನೀರು ಬಿಸಿಯಾಗಿದೆ. ಇದನ್ನು ಸ್ವಲ್ಪನೇ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಬಿಸಿ ಇದೆ. ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಇಲ್ಲ ಎಲ್ಲದನ್ನು ಬಿಸಿ ಇದ್ದಾಗಲೇ ನೀವು ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಬೆಲ್ಲ ಮೆಲ್ಟ್ ಆಗುತ್ತೆ, ಆವಾಗಲೇ ಉಂಡೆ ಮಾಡ್ಬೋದು. ಎಲ್ಲ ತಣ್ಣಗಾದಾಗ ಉಂಡೆ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಒಂದು 4-5 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರು ಸಾಕು, ಬೆಲ್ಲ ಕರಗುತ್ತೆ, ಆವಾಗ ನೀಟಾಗಿ ಉಂಡೆ ಮಾಡ್ಬೋದು. ಈಗ ಸ್ವಲ್ಪ ತಗೊಂಡು ನಾವು ಉಂಡೆ ಕಟ್ಕೊಳ್ಳೋಣ. ಈಗ ಒಂದು ಪ್ಲೇಟಲ್ಲಿ ಇನ್ನೊಂದು ಸ್ವಲ್ಪ ನಾವು ಮಿಕ್ಸ್ ಇದ್ದೀವಲ್ಲ, ಅದನ್ನು ಈ ರೀತಿ ಜಸ್ಟ್ ಒಂದು ರೋಲ್ ಮಾಡೋಣ. ಈ ರೀತಿ ನೋಡಿ, ಎಲ್ಲದನ್ನು ಹೀಗೆ ಮಾಡ್ಕೋಬೇಕು. ಈಗ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಈಗ ಲಡ್ಡು ರೆಡಿ ಆಯಿತು. ಪ್ರೋಟೀನ್ ಲಡ್ಡು, ಹೈ ಪ್ರೋಟೀನ್ ಇರುವಂತಹ ಒಂದು ಹಲಸಿನ ಬೀಜ ಲಡ್ಡು ರೆಡಿ ಆಯಿತು. ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೀವು 1 ತಿಂಗಳು 2 ತಿಂಗಳು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ರೆಸಿಪಿಗಳನ್ನ ಮಾಡ್ಕೊಳ್ಳಿ. ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ, ನಾನು ಈ ರೀತಿ ಚಿಕ್ಕದಾದಾಗ ಉಂಡೆ ಮಾಡಿದ್ದೀನಿ. ತುಂಬ ಚಿಕ್ಕ ಮಾಡಿಕೊಂಡ್ರೆ ಈ ರೀತಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾವು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಒಂದು 2 ಹಾಕಿ ಕಳಿಸಿದ್ರೆ ಸಾಕಾಗುತ್ತೆ. 2 ಡೈಲಿ 1-2 ಪೀಸ್ ಹಾಕಿ ಕಳಿಸಿದ್ರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ, ಅಂದರೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ತುಂಬಾ ಹೆಲ್ತ್ ಒಳ್ಳೆ ರೆಸಿಪಿ ಇದು. ಸೊ ಇದು ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಳಿಗೆ ಡೈಲಿ 1 ಅಥವಾ 2 ಲಂಚ್ ಬಾಕ್ಸಲ್ಲಿ ಕಳಿಸೋದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು. ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ದೊಡ್ಡದಾಗಿ ಮಾಡಿದ್ರೆ ಅವ್ರು ತಿನ್ನೋದಿಲ್ಲ. ಕೆಲವು ಟೈಮು ನಾವು 1 ಅಥವಾ 2 ಹಾಕಿ ಕಳಿಸಿದ್ರೆ ತಿಂತಾರೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈ ರೀತಿ ಮಾಡ್ಕೊಳ್ಳಿ. ಎಲ್ಲರಿಗೂ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.